2 ಸಮುವೇಲನು 5ನೇ ಅಧ್ಯಾಯ 17ನೇ ವಾಕ್ಯ. ಇಸ್ರಾಯೇಲ್ಯರು ದಾವೀದನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡರೆಂಬ ವರ್ತಮಾನವು ಫಿಲಿಷ್ಟಿಯರಿಗೆ ಮುಟ್ಟಿದಾಗ ಅವರು ಅವನನ್ನು ಹಿಡಿಯುವುದಕ್ಕೆ ಹೊರಟರು. ದಾವೀದನು ಇದನ್ನು ಕೇಳಿ ದುರ್ಗಕ್ಕೆ ಹೋದನು. ಈ ವಾಕ್ಯದಲ್ಲಿ ದಾವೀದನು ಇಸ್ರಾಯೇಲ್ಯರ ಮೇಲೆ ಅರಸನಾದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲ್ಯರು ದಾವೀದನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡರೆಂಬಂಥ ವರ್ತಮಾನವು ಫಿಲಿಷ್ಟಿಯರಿಗೆ ಮುಟ್ಟಿದಾಗ ಅವರು ಅವನನ್ನು ಅಂದರೆ ದಾವೀದನನ್ನು ಹಿಡಿಯುವುದಕ್ಕಾಗಿ ಹೊರಟರು ಎಂಬುದಾಗಿ, ಅಂದರೆ ಫಿಲಿಷ್ಟಿಯರಿಗೆ ಮುಟ್ಟಿರುವಂಥ ಒಂದು ಸುದ್ದಿ, ಇಸ್ರಾಯೇಲ್ಯರು ದಾವೀದನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡರು ಎಂಬುದಾಗಿ. ಆದರೆ ದಾವೀದನನ್ನ ಇಸ್ರಾಯೇಲ್ಯರ ಮೇಲೆ ಅರಸನನ್ನಾಗಿ ಮಾಡಿದ್ದು, ನೇಮಿಸಿದ್ದು, ಅಭಿಷೇಕಿಸಿದ್ದು ಇಸ್ರಾಯೇಲ್ಯರಲ್ಲ, ಬದಲಾಗಿ ದೇವಾದಿ ದೇವನು. ಸೌಲನು ಅರಸನಾಗಿದ್ದಾಗಲೇ ದೇವರು ಅವನಿಗೆ ಬದಲಾಗಿ ದಾವೀದನನ್ನು ಅಭಿಷೇಕಿಸಿ ಅರಸನನ್ನಾಗಿ ನೇಮಿಸಿದ್ದರು. ಆದರೆ ಸೌಲನ ಕಾಲ ಕಳೆಯುವವರೆಗೂ ಕೂಡ ದೇವರದನ್ನು ವಿಳಂಬ ಮಾಡಿಟ್ಟಿದ್ದರು. ಯಾವಾಗ ಸೌಲನ ಕಾಲವು ಮುಗಿಯಿತೋ ಅದರ ನಂತರ ದಾವೀದನು ನೇರವಾಗಿ ಇಸ್ರಾಯೇಲ್ಯರ ಅರಸನಾಗುವಂತೆ, ಎಲ್ಲ ಇಸ್ರಾಯೇಲ್ಯರು ಕೂಡ ಒಟ್ಟಾಗಿ ಅವನನ್ನು ಅರಸನನ್ನಾಗಿ ಅಭಿಷೇಕಿಸುವಂತೆ ಕಾರ್ಯಗಳು ನಡೆದವು. ಆದ್ದರಿಂದ ಇದು ದೇವರು ನೇಮಿಸಿದಂಥ ಕಾರ್ಯ, ಅದು ಇಸ್ರಾಯೇಲರ ಮೂಲಕವಾಗಿ ಪರಿಪೂರ್ಣತೆಗೆ ಬರುತ್ತಾ ಇದೆ ಅಷ್ಟೇ. ಇದನ್ನು ತಿಳಿಯದಂಥ ಫಿಲಿಷ್ಟಿಯರು ದಾವೀದನನ್ನು ಹಿಡಿಯೋಣ ಎಂಬುದಾಗಿ ಬಂದರು. ಆದರೆ ಆ ದಿವಸದಲ್ಲಿ ನಡೆದಂಥ ಯುದ್ಧಗಳಲ್ಲಿ ದಾವೀದನು ಫಿಲಿಷ್ಟಿಯರನ್ನು ಪೂರ್ಣವಾಗಿ ಸೋಲಿಸುವಂತೆ, ಅಪಜಯಕ್ಕೆ ಗುರಿ ಮಾಡುವಂತೆ, ನಾಶ ಮಾಡುವಂತೆ ವಿಷಯಗಳು ಬದಲಾದವು. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಿಮಗೆ ಸಿಕ್ಕಿರುವಂಥ ಯಾವುದೊಂದು ಸ್ಥಾನ, ಯಾವುದೊಂದು ಉನ್ನತವಾದಂಥ ಕಾರ್ಯಗಳು, ಉನ್ನತವಾದಂಥ ವಿಷಯಗಳನ್ನು ನೋಡಿ ಕೆಲವರು ಹೊಟ್ಟೆ ಕಿಚ್ಚು ಪಟ್ಟು ನಿಮ್ಮನ್ನು ಅದರಿಂದ ತಳ್ಳೋಣ, ಇಲ್ಲ ಹಿಡಿದು ನಾಶ ಮಾಡೋಣ, ನಿಮ್ಮ ಅಭಿವೃದ್ಧಿಯನ್ನು, ಆಶೀರ್ವಾದವನ್ನು ತಡೆಯೋಣ ಎಂಬುದಾಗಿ ಅನೇಕ ಪ್ರಯತ್ನಗಳನ್ನು ಮಾಡುವುದಕ್ಕೆ ಮುಂದಾಗಬಹುದು. ಆದರೆ ನಿಮಗೆ ಆ ಸ್ಥಾನವನ್ನು, ಆ ಉನ್ನತಿಯನ್ನು, ಆ ಆಶೀರ್ವಾದವನ್ನು ಕೊಟ್ಟಿರುವಂಥದ್ದು ಸರ್ವಶಕ್ತನಾದಂಥ ದೇವರು ಎಂಬುದು ಅವರಿಗೆ ತಿಳಿದಿಲ್ಲ. ಆದ್ದರಿಂದ ಭಯಪಡಬೇಡಿ. ನಿಮಗೆ ಆ ಸ್ಥಾನವನ್ನು, ಅಧಿಕಾರವನ್ನು, ಆಶೀರ್ವಾದವನ್ನು ಕೊಟ್ಟಂತ ದೇವರು ನಿಮ್ಮ ಶತ್ರುಗಳು ಇಲ್ಲದೆ ಹೋಗುವಂತೆ ನಿಮ್ಮ ಮೂಲಕವೇ ವಿಶೇಷವಾದಂಥ ಕಾರ್ಯಗಳನ್ನು ಮಾಡಿ ನಿಮಗೆ ಜಯವನ್ನು, ಶತ್ರುಗಳಿಗೆ ಅಪಜಯವನ್ನು ಉಂಟು ಮಾಡಲಿದ್ದಾರೆ. ಆದ್ದರಿಂದ ಮನುಷ್ಯರು ಏನು ಬೇಕಾದರೂ ಯೋಚಿಸಲಿ, ಹೇಗೆ ಬೇಕಾದರೆ ಆಲೋಚನೆ ಮಾಡಲಿ, ಆದರೆ ನೀವು, ನಿಮ್ಮ ಜೀವಿತವು ಕರ್ತನಿಂದ ಕೊಡಲ್ಪಟ್ಟಿರುವಂಥ ದಾನ, ಆಶೀರ್ವಾದ, ಆತನು ನಿಮಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಮೇಲುಗಳನ್ನು, ಆಶೀರ್ವಾದಗಳನ್ನು ಕೊಟ್ಟು ನಡೆಸುತ್ತಾ ಇರುವಂಥದ್ದು ಎಂಬಂತ ಪೂರ್ಣ ಪ್ರಜ್ಞೆಯಿಂದ ದೇವರ ಕರಗಳಲ್ಲಿ ಸಮರ್ಪಿಸಿ ಆತನಿಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾ ನಂಬಿಕೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಇಸ್ರಾಯೇಲ್ಯರು ದಾವೀದನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡಿದ್ದಾರೆಂಬಂಥ ವರ್ತಮಾನವು ಫಿಲಿಷ್ಟಿಯರಿಗೆ ಮುಟ್ಟಿತು. ಆದರೆ ದಾವೀದನನ್ನು ಅರಸನಾಗಿ ಅಭಿಷೇಕಿಸಿದ್ದು, ಅವನನ್ನು ಆ ಸ್ಥಾನಕ್ಕೆ ತಂದದ್ದು ದೇವರೇ ಎಂಬುದನ್ನು ಅವರು ತಿಳಿಯದೆ ಹೋದಂಥ ನಿಮಿತ್ತವಾಗಿ ಯುದ್ಧಕ್ಕೋಸ್ಕರ ಬಂದಂಥ ಫಿಲಿಷ್ಟಿಯರು ಸೋತು ಲಯವಾಗಿ ಹೋಗುವಂತೆ, ದಾವೀದನಾದರೂ ಜಯದ ಮೇಲೆ ಜಯವನ್ನ ಹೊಂದಿ ಉನ್ನತ ಸ್ಥಾನಗಳಿಗೇರುವಂತೆ ಕಾರ್ಯಗಳು ಬದಲಾದಂತೆ ಈ ದಿವಸಗಳಲ್ಲಪ್ಪ ನೀನು ಆರಿಸಿಕೊಂಡಂತೆ ನಿನ್ನ ಮಕ್ಕಳಿಗೆ ವಿರೋಧವಾಗಿ, ಅವರ ಆಶೀರ್ವಾದಗಳಿಗೆ, ಅಭಿವೃದ್ಧಿಗೆ ತಡೆಯಾಗಿ ಹೋರಾಡುವಂತ ಸಕಲ ಮನುಷ್ಯರ ಶಕ್ತಿಗಳು, ಸಕಲ ದುಷ್ಟ ಕ್ರಿಯೆಗಳ ಶಕ್ತಿಗಳು ನಾಶವಾಗಿ ಹೋಗುವಂತೆ ನಿನ್ನ ಕಾರ್ಯಗಳನ್ನು ಮಾಡಬೇಕಾಗಿ ಬೇಡುತ್ತೇನೆ. ನಿನ್ನ ವಿರೋಧಿಗಳಪ್ಪ ಇಲ್ಲದೆ ಹೋಗುವರೆಂಬುದಾಗಿರುವಂಥ ನಿನ್ನ ವಾಗ್ದಾನವು ಪರಿಪೂರ್ಣತೆಗೆ ಬರಲಿ ಕರ್ತನೆ. ವಿಶೇಷವಾಗಿ ಆಶೀರ್ವದಿಸು ಜೀವಿತಗಳು ಕರ್ತನೆ. ಎಂದಿಗೂ ಅಪ್ಪ ಕೆಳಗಿನ ಹಂತ ಕಿಳಿಯದಂತೆ, ಸೋಲುಗಳನ್ನು ಕಾಣದಂತೆ, ಜಯದ ಮೇಲೆ ಜಯವನ್ನು ಕೊಟ್ಟು ವಿಶೇಷ ರೀತಿಗಳಲ್ಲಿ ಆಶೀರ್ವದಿಸಿ ಮಾನಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನೀನು ದಾವೀದನ ಸಂಗಡ ಇದ್ದ ಹಾಗೆ ಕರ್ತನೆ ನಿನ್ನ ಮಕ್ಕಳ ಸಂಗಡ ಇದ್ದು ಅವರ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟು ಒಂದೊಂದು ವಿಷಯದಲ್ಲೂ ಪೂರ್ಣ ಜಯಶಾಲಿಗಳಾಗುವಂತೆ ಆಶೀರ್ವದಿಸಿ ಮಾನಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನೀನು ಅರ್ಥವಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.